Hey everyone, welcome back to Accountancy Easy Learn. I'm Darshana Hegde here to teach you accountancy easily. Hello students, ಇವತ್ತು ಕ್ವಶನ್ ಬ್ಯಾಂಕಿನ ಥರ್ಡ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ಹೀಗಿದೆ: ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ವಿಜಯಪುರ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, 31/3/2017 ಇದೆ ನೋಡಿ ಡೇಟು. ಹಾಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ, 31/3/2018ಗೆ ಕೊಟ್ಟಿದ್ದಾರೆ. ಸೊ ಇದು ಯಾವ ಡೇಟಿಗೆ ಇರುತ್ತೋ ಅದು ಕರೆಂಟ್ ಇಯರ್ ಆಗಿರುತ್ತೆ. ಓಕೆ, ಸೊ 2017-18 ಇಸ್ ದಿ ಕರೆಂಟ್ ಇಯರ್. ಇದು ಲಾಸ್ಟ್ ಇಯರ್ ಎಂಡ್ಗಿದೆ, 31/3/2017 ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಲಾಸ್ಟ್ ಇಯರ್. ಸೊ ಈ ವರ್ಷಕ್ಕದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಯಿತು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಹಾಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಸ್ಟೆಪ್ ಈಸ್ ಟು ಮಾರ್ಕ್ ದಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರೋದನ್ನು ಮಾರ್ಕ್ ಮಾಡ್ತಾ ಹೋಗ್ತೀವಿ, ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ. ಮೊದಲಿಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2018 ಅಂತ ಇದೆ. ಸೊ ಇದು ಸಬ್ಸ್ಕ್ರಿಪ್ಷನ್ ಮೇಲೆ ಅಡ್ಜಸ್ಟ್ ಆಗೋದ್ರಿಂದ ಅದ್ರ ಮೇಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಸೊ ಸ್ಯಾಲರಿ ಮೇಲೆ ಅಡ್ಜಸ್ಟ್ ಆಗುತ್ತಲ್ವ, ಇದ್ರ ಮೇಲೆ ಒಂದು ಮಾರ್ಕ್ ಹಾಕೋತೀವಿ. ಆ್ಯಂಡ್ ನೆಕ್ಸ್ಟ್ ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಇದೆ. ಸೊ ಎಂಟ್ರೆನ್ಸ್ ಫೀಸಲ್ಲಿ ಹಾಫ್ ಸಿ ಅಂತ ಬರ್ಕೋತೀವಿ. ಓಕೆ, ಹಾಫ್ ಮಾತ್ರ ಕ್ಯಾಪಿಟಲೈಸ್ ಮಾಡ್ತಾ ಇದ್ದೀವಿ, ಸೊ ಹಾಫ್ ಸಿ. ನೆಕ್ಸ್ಟ್ ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಆಟ್ 20% ಪರ್ ಆ್ಯನಮ್. ಸೊ ಸ್ಪೋರ್ಟ್ಸ್ ಮಟೀರಿಯಲನ್ನು 20%ಗೆ ನಾವು ಡೆಪ್ರಿಸಿಯೇಟ್ ಮಾಡ್ತಾ ಇದ್ದೀವಿ. ಸೊ ಸ್ಪೋರ್ಟ್ಸ್ ಮಟೀರಿಯಲಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬರ್ತಾ ಇದೆ. ಸೊ ಇದು ಅಸೆಟ್ ಸೈಡಿಗೆ ಇರುತ್ತೆ ನೋಡಿ, ಇಲ್ಲಿ ಮಾರ್ಕ್ ಹಾಕೋತೀವಿ. ಆ್ಯಂಡ್ ಇದಿಷ್ಟು ಅಡ್ಜಸ್ಟ್ಮೆಂಟ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು, ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಐಟಮ್ಸನ್ನು ಒನ್ ಬೈ ಒನ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಆಗಿ ಎಲ್ಲ ಐಟಮ್ಸ್ ಕೂಡ ನ್ಯೂ ಬ್ಯಾಲೆನ್ಸ್ ಶೀಟ್ ಅಥವಾ ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಒನ್ ಬೈ ಒನ್. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸಸ್ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ ಮಾರ್ಕ್ ಮಾಡ್ಕೋತೀವಿ. ಸೊ ಇದೊಂದು ನಿಮಗೆ ಗಮನಕ್ಕಿರಬೇಕು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಇದಕ್ಕೆ ಆಮೇಲೆ ಇಫೆಕ್ಟ್ ಕೊಡ್ತೀವಿ. ಸೊ ಇಲ್ಲೊಂದು ರೈಟ್ ಮಾರ್ಕ್ ಹಾಕಿಟ್ಕೊಳ್ಳೋಣ, ಇದು ಬಿಟ್ಟು ಹೋಗಿದೆ ಅಂತ ಗೊತ್ತಾಗೋದಕ್ಕೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ, ಸ್ಯಾಲರಿ ಮೇಲೆ. ಸೊ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್, ಇದು ಕೂಡ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಲ್ವಾ, ಇದ್ರ ಮೇಲೆ ಒಂದು ರೈಟ್ ಮಾರ್ಕ್ ಹಾಕ್ಕೊಳ್ಳೋಣ. ಅದೇ ರೀತಿ ಸಬ್ಸ್ಕ್ರಿಪ್ಷನಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಗೋದಕ್ಕೆ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡಿನ ಓಪನಿಂಗ್ ಬ್ಯಾಲೆನ್ಸ್ ಅಲ್ವಾ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರೋವಂಥದ್ದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ಅದನ್ನ ತಗೋತೀವಿ. ಲಯಬಿಲಿಟಿ ಸೈಡಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ ಈಸ್ ಕ್ಯಾಪಿಟಲ್ ಫಂಡ್ ಆ್ಯಂಡ್ ಅಂಡರ್ಲೈನ್ ಮಾಡಿ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ವಾ ಇದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂಥೇಳಿ ಬರೀತೀವಿ. ಓಪನಿಂಗ್ ಬ್ಯಾಲೆನ್ಸ್ ಈಸ್ 1,50,500 ಅಲ್ವಾ. ಇನ್ನರ್ ಕಾಲಮಲ್ಲಿ ಬರ್ಕೋತೀವಿ, ಯಾಕಂದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬಂದರೆ ಕ್ಯಾಶ್ ಇನ್ ಹ್ಯಾಂಡ್ ನೋಡಿ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 15,500 ಇದೆ. ಇಟ್ ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಆ್ಯಂಡ್ ಇಲ್ಲಿ ನೋಡಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕೊಟ್ಟಿರ್ತಾರೆ ಮೊದಲನೇ ಐಟಮನ್ನು. ದಿಸ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಇದೆರಡೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶನ್ನೇ, ಸೇಮ್ ಅಮೌಂಟ್ ಇದೆ ನೋಡಿ, ಸೇಮ್ ಇರಬೇಕು 15,500 15,500. ಸೊ ಇಲ್ಲಿ ಮ್ಯಾಚ್ ಆಗ್ತಾ ಇದೆ, ಅಂದರೆ ಇದಕ್ಕೆ ಒಂದು ಎಂಟ್ರಿ ಆಲ್ರೆಡಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಆಗಿಬಿಟ್ಟಿದೆ, ಹಾಗಾಗಿ ಇದಕ್ಕೆ ಮತ್ತೊಂದು ಎಂಟ್ರಿ ಇರೋದಿಲ್ಲ. ಓಕೆ, ಹಾಗಾಗಿ ರೌಂಡ್ ಅಪ್ ಮಾಡ್ಕೋತೀವಿ. ಆ್ಯಂಡ್ ನಿಮ್ಗೆ ಒಂದು ಗೊತ್ತಿರಲಿ, ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇರುವಂಥ ಪ್ರತಿಯೊಂದು ಐಟಮ್ಗೆ ನಾವು ಒಂದು ಕಡೆ ಮಾತ್ರ ಎಂಟ್ರಿ ಹಾಕ್ತೀವಿ. ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಪ್ರತಿಯೊಂದು ಐಟಮಿಗೆ ನಾವು ಎರಡೆರಡು ಕಡೆ ಎಂಟ್ರಿ ಹಾಕ್ತೀವಿ. ಇದು ಲಕ್ಷ್ಯಕ್ಕಿರಬೇಕು ನಿಮಗೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ ಈಸ್ ಅನ್ ಅಸೆಟ್, ರೈಟ್. ಸೊ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಇರೋದಕ್ಕೆಲ್ಲ ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರ್ಕೋತಾ ಹೋಗ್ತೀವಿ. ಆ್ಯಂಡ್ ಈ ರೀತಿ ಅಸೆಟ್ಟನ್ನು ಬರೆಯುವಾಗ ಒಂದ್ಸಲ ಪೇಮೆಂಟ್ ಸೈಡಿಗೆ ರಿಸಿಟ್ ಸೈಡ್ಗೆ ನೋಡ್ಕೊಳ್ಬೇಕು, ಅಲ್ಲಿ ಏನಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಪೇಮೆಂಟ್ ಸೈಡಲ್ಲಿ ಸ್ಪೋರ್ಟ್ಸ್ ಮಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ ಆಗಿದೆ ಅಂತಂದರೆ ಪರ್ಚೇಸ್ ಆಗಿದೆ ಅಲ್ವಾ, 1/10/2017ಗೆ ಪರ್ಚೇಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಎಡಿಷನ್ ಆಗಿರೋದ್ರಿಂದ ಇನ್ನೊಂದು ಸ್ಪೇಸನ್ನು ನೀವು ಬಿಟ್ಕೊಳ್ಬೇಕಾಗತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಆಮೇಲೆ. ಸೊ ಸ್ಪೋರ್ಟ್ಸ್ ಮಟೀರಿಯಲನ್ನು ನಾವಿಲ್ಲಿ ಅಸೆಟ್ ಸೈಡಲ್ಲಿ ತೊಗೊಳ್ಳೋಣ. ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರುತ್ತೆ 35,000. ನೆಕ್ಸ್ಟ್ ನೋಡಿ ಫರ್ನಿಚರ್ ಎಲ್ಲಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅಂತ ನೋಡ್ಕೊಳ್ತೀವಿ. ಫರ್ನಿಚರ್ ಅನ್ನೋ ಐಟಮ್ ಇಲ್ಲೆಲ್ಲಾದರೂ ಇದೆಯಾ ನೋಡ್ಕೊಳ್ಳಿ, ಎಲ್ಲೂ ಕೊಟ್ಟಿಲ್ಲ ಅಲ್ವಾ. ಸೊ ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲ, ಇಲ್ಲಿ ಮಾರ್ಕ್ ಹಾಕ್ಕೊಂಡಿಲ್ಲ, ಹಾಗಾಗಿ ನಾವು ಅದನ್ನು ಔಟರ್ ಕಾಲಮಿಗೆ ಡೈರೆಕ್ಟಾಗಿ ತೊಗೋಬೋದು. ಸೊ ಇಲ್ಲೊಂದೆರಡು ಸ್ಪೇಸ್ ಬಿಟ್ಕೊಳ್ಳೋಣ, ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಸೊ ಫರ್ನಿಚರ್
ಇಟ್ ಈಸ್ 21,000 ಡೈರೆಕ್ಟಾಗಿ ಈ ಔಟರ್ ಕಾಲಮಿಗೆ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಒಂದು ಅಸೆಟ್ ಅಲ್ವಾ, ಸೊ ಇಲ್ಲೆಲ್ಲಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅಂತ ನೋಡ್ಕೊಳ್ತೀವಿ. ಏನೂ ಕೊಟ್ಟಿಲ್ಲ ಅಲ್ವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಗ್ಗೆ, ಸೊ ನಾವು ಇದನ್ನು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಹಾಕ್ಬೋದು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಟ್ ಈಸ್ 90,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ನೋಡಿ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಗೆ ಬರ್ತೀವಿ. ಇಲ್ಲಿ 2 ಐಟಮ್ ಬಿಟ್ಕೊಂಡಿದ್ದೀವಿ, ಹಾಗೆ ಇರುತ್ತೆ ಅದು, ಆಮೇಲೆ ಅಡ್ಜಸ್ಟ್ ಮಾಡ್ತೀವಿ. ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮನ್ನು 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಇದಕ್ಕೂ ಕೂಡ ಎಲ್ಲ ಐಟಮ್ಗೂ ಕೂಡ ಒಂದೇ ಎಂಟ್ರಿ ಮಾಡ್ತೀವಿ. ಸೊ ಫಸ್ಟ್ನೇದು ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ರೌಂಡ್ ಅಪ್ ಆಗಿದೆ, ಸೊ ಇದಕ್ಕೆ ಎಂಟ್ರಿ ಇಲ್ಲ. ಆ್ಯಂಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಯಾವುದೇ ರೆವೆನ್ಯೂ ಐಟಮ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗುತ್ತೆ, ಅದೇ ರೀತಿ ಯಾವುದೇ ಕ್ಯಾಪಿಟಲ್ ಐಟಮ್ ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಸೊ ರೆವೆನ್ಯೂ ಐಟಮ್ ಅಂದರೆ ಏನು, ಪದೇ ಪದೇ ರಿಕರಿಂಗ್ ಆಗೋವಂಥದ್ದು ಅಥವಾ ರಿಪೀಟ್ ಆಗೋವಂಥದ್ದು, ಲೈಕ್ ಸಬ್ಸ್ಕ್ರಿಪ್ಷನ್, ಎಂಟ್ರೆನ್ಸ್ ಫೀಸ್, ಈ ಥರದ್ದೆಲ್ಲ. ಇನ್ನು ಅಸೆಟ್ ರಿಲೇಟೆಡು ಅಥವಾ ಲಯಾಬಿಲಿಟಿ ರಿಲೇಟೆಡ್ ಏನಾದರೂ ಕೊಟ್ಟಿದ್ರೆ ಅದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಹಾಗಾಗಿ ಇಲ್ಲಿ ಏನಾಗುತ್ತೆ, ರೆಸಿಟ್ ಸೈಡಲ್ಲಿರುವಂಥದ್ದು ರೆವೆನ್ಯೂ ಐಟಮ್ ಎಲ್ಲ ಇನ್ಕಮ್ ಸೈಡಿಗೆ ಹೋಗುತ್ತೆ, ಹಾಗೆ ಕ್ಯಾಪಿಟಲ್ ಐಟಮ್ಸ್ ಎಲ್ಲ ಲಯಾಬಿಲಿಟಿ ಸೈಡಿಗೆ ಹೋಗುತ್ತೆ. ಹಾಗೆಯೇ ಪೇಮೆಂಟ್ ಸೈಡಲ್ಲಿರುವಂಥದ್ದು ಎಲ್ಲ ರೆವೆನ್ಯೂ ಐಟಮ್ಸ್ ಎಕ್ಸ್ಪೆನ್ಸ್ ಸೈಡಿಗೆ ಎಂಟ್ರಿ ಆಗುತ್ತೆ, ಎಲ್ಲ ಕ್ಯಾಪಿಟಲ್ ಐಟಮ್ಸ್ ಅಸೆಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇವೆ, ಆದರೆ ನಾವು ಕಾಮನ್ ಆಗಿ ಒಂದು ರೂಲ್ ಹೇಳೋದಿದ್ರೆ ಈ ರೀತಿ ಹೇಳ್ಬೋದು. ಸೊ ಈಗ ಮೊದಲಿಗೆ ರಿಸಿಟ್ ಸೈಡಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಐಟಮ್ ಸಬ್ಸ್ಕ್ರಿಪ್ಷನ್. 52,000 ಇದೆ. ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ರೆವೆನ್ಯೂ ಐಟಮ್ ಆಗಿರೋದ್ರಿಂದ ಇನ್ಕಮ್ ಸೈಡಿಗೆ ಎಂಟ್ರಿ ಆಗ್ತಾ ಇದೆ ಬೈ ಸಬ್ಸ್ಕ್ರಿಪ್ಷನ್. 2 ಅಡ್ಜಸ್ಟ್ಮೆಂಟ್ ಇರೋದ್ರಿಂದ 2 ಲೈನನ್ನು ಬಿಟ್ಕೊಳ್ತೀವಿ. 52,000 2 ಲೈನ್ಸ್ ಬಿಟ್ಕೊಂಡಿರ್ತೀವಿ ಇನ್ನರ್ ಕಾಲಮಲ್ಲಿ ಅಮೌಂಟ್. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ನೋಡಿ, ಎಂಟ್ರೆನ್ಸ್ ಫೀಸಿಗೆ ½ C ಅಂತ ಬರ್ಕೊಂಡಿದ್ದೀವಿ ಅಲ್ವಾ. ದ್ಯಾಟ್ ಮೀನ್ಸ್ ಅರ್ಧವನ್ನು ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿ ಇನ್ಕಮ್ ಸೈಡಿಗೆ ಹಾಕ್ತೀವಿ, ಅರ್ಧವನ್ನು ಲಯಾಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀವಿ. ಓಕೆನಾ? ಸೊ ಎಂಟ್ರೆನ್ಸ್ ಫೀಸ್ ಈ ಕಡೆ ತಗೋತೀನಿ. ಬೈ ಎಂಟ್ರೆನ್ಸ್ ಫೀಸ್ 50% ಅಥವಾ ಹಾಫನ್ನು ಮಾತ್ರ ಕ್ಯಾಪಿಟಲೈಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇನ್ನರ್ಧ ಏನಾಗುತ್ತೆ, ರೆವೆನ್ಯೂ ಆಗುತ್ತೆ. ಇಟ್ ಈಸ್ 6,000 ಇದೆ, ಇಲ್ಲಿ 6,000 ಇಂಟು 1/2 ಅಂದರೆ 3,000. ಸೊ 3,000 ಗೋಸ್ ಟು ಇನ್ಕಮ್ ಸೈಡ್ ಆ್ಯಂಡ್ ಅನದರ್ 3,000 ವಿಲ್ ಬಿ ಆ್ಯಡೆಡ್ ಟು ಕ್ಯಾಪಿಟಲ್ ಫಂಡ್ ಪ್ಲಸ್ ಎಂಟ್ರೆನ್ಸ್ ಫೀಸ್. ಇಟ್ ಈಸ್ 3,000 ಆ್ಯಂಡ್ ಇಲ್ಲಿ ಆ್ಯಡ್ ಮಾಡಿ ಬರೆದು ಬಿಡಬೇಡಿ, ಇನ್ನೊಂದಷ್ಟು ಐಟಮ್ಸ್ ಬರೋದಿದೆ. ಸೊ ನೆಕ್ಸ್ಟ್ ನೋಡಿ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಅಂದರೆ ಇದು ಅಗೈನ್ ರೆವೆನ್ಯೂ ಐಟಮ್ ಆಗುತ್ತಲ್ವಾ. ಸೊ ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇಟ್ ಈಸ್ 3,000. ಆ್ಯಂಡ್ ನೆಕ್ಸ್ಟ್ ಸ್ಪೋರ್ಟ್ಸ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅಗೈನ್ ರೆವೆನ್ಯೂ ಐಟಮ್. ಸೊ ಗೋಸ್ ಟು ಇದು ಕಲೆಕ್ಟೆಡ್ ಆಗಿರುವಂಥ ಸ್ಪೋರ್ಟ್ಸ್ ಫೀಸ್ ಬೈ ಸ್ಪೋರ್ಟ್ಸ್ ಫೀಸ್ 9,500. ಓಕೆನಾ? ನೆಕ್ಸ್ಟ್ ಪೇಮೆಂಟ್ ಸೈಡಿಗೆ ಬರ್ತೀವಿ. ಸ್ಯಾಲರಿಗೆ 2 ಅಡ್ಜಸ್ಟ್ಮೆಂಟ್ ಇದೆ. ಅಗೇನ್ ಇಟ್ ಈಸ್ ರೆವೆನ್ಯೂ ಐಟಮ್, ಸೊ ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್ ಟು ಸ್ಯಾಲರಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಾವು ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ, ಹಾಗೆ 2 ಸ್ಪೇಸನ್ನು ಬಿಡ್ತೀವಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ ನೋಡಿ, ಇಲ್ಲಿ ಎಡಿಷನ್ ಆಗಿದೆ ಆ್ಯಂಡ್ ಡೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಡೇಟ್ ಕೊಟ್ಟಾಗ ಇದೆಲ್ಲೋ ಯೂಸ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಎಲ್ಲಿ ಯೂಸ್ ಆಗ್ತಾ ಇದೆ, ಇದು ಡೆಪ್ರಿಸಿಯೇಷನ್ ಆಗಿದೆ ಅಲ್ವಾ, ಅದರಲ್ಲಿ ಯೂಸ್ ಆಗುತ್ತೆ ಈ ಒಂದು ಡೇಟ್. ಸೊ ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸ್ಪೋರ್ಟ್ಸ್ ಮಟೀರಿಯಲ್ ಮೀನ್ಸ್ ಅಸೆಟ್ ಅಲ್ವಾ, ಸೊ ಕ್ಯಾಪಿಟಲ್ ಐಟಮ್ ಆಗುತ್ತೆ. ಅಸೆಟ್ಟಲ್ಲಿ ಸ್ಪೋರ್ಟ್ಸ್ ಮಟೀರಿಯಲಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಪ್ಲಸ್ ಎಡಿಷನ್ ಇಟ್ ಈಸ್ 18,000. ಇಲ್ಲಿ ಕ್ಲೋಸ್ ಮಾಡಬೇಡಿ, ಯಾಕಂದರೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬರೋದಿದೆ. ನೆಕ್ಸ್ಟ್ ನೋಡೋಣ, ಇನ್ವೆಸ್ಟ್ಮೆಂಟ್ ಈಸ್ ಕ್ಯಾಪಿಟಲ್ ಐಟಮ್. ಓಕೆ, ನಿಮ್ಗೆ ಗೊತ್ತಿದೆ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಅಸೆಟ್, ಹಾಗಾಗಿ ಅಸೆಟ್ ಸೈಡಲ್ಲಿ ನಾವು ಇದನ್ನು ತೋರಿಸ್ತೀವಿ. ಇನ್ವೆಸ್ಟ್ಮೆಂಟ್ ಮೊದಲಿದ್ದರೆ ಅದಕ್ಕೆ ಎಡಿಷನ್ ಆಗ್ತಿತ್ತು, ಬಟ್ ಇಲ್ಲಿ ಮೊದಲಿಲ್ಲ ಅಲ್ವಾ, ಹಳೇದು ಯಾವುದೂ ಇಲ್ಲ. ಸೊ ಈಗ ಹೊಸದಾಗಿ ಒಂದು ಅಸೆಟ್ಟನ್ನು ಅವರು ಪರ್ಚೇಸ್ ಮಾಡಿದ್ದಾರೆ 15,000. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಹಾಕ್ತೀವಿ. ನೆಕ್ಸ್ಟ್ ಪೋಸ್ಟೇಜ್, ಇಲೆಕ್ಟ್ರಿಸಿಟಿ ಚಾರ್ಜಸ್, ಅಪ್ ಕೀಪ್ ಆಫ್ ಗ್ರೌಂಡ್, ಇದು 3 ಐಟಮ್ ಕೂಡ ಯಾವುದಾಗತ್ತೆ, ರೆವೆನ್ಯೂ ಐಟಮ್ ಆಗುತ್ತೆ. ಸೊ 1 by 1 ನಾವು ಎಕ್ಸ್ಪೆನ್ಸ್ ಸೈಡಲ್ಲಿ ಹಾಕ್ತಾ ಹೋಗೋಣ. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಹಾಕ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ನೋಡಿ,
ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ವಾ. ಕ್ಲೋಸಿಂಗ್ ಬ್ಯಾಲೆನ್ಸ್ ಮೀನ್ಸ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಕ್ಯಾಶ್ನ ಬ್ಯಾಲೆನ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವು ಇದನ್ನು ಬರೆಯೋವಾಗ ಒಂದ್ಸಲ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದ್ದರೆ ಈ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಕ್ಯಾಶ್ ಇನ್ ಹ್ಯಾಂಡ್ ಅಂತ ತಗೊಳ್ಳಿ. ಅದೇ ರೀತಿ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದ್ದರೆ ಇಲ್ಲಿ ಕೂಡ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ತಗೊಳ್ಳಿ. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸನ್ನು ಎಲ್ಲೂ ತಗೊಳ್ಳೋದಿಲ್ಲ, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗುತ್ತೆ. ಸೊ ಇಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ 19,500. ಆ್ಯಂಡ್ ಇನ್ನೊಂದು ನಿಮಗೆ ಗಮನಕ್ಕಿರಬೇಕು, ಇಲ್ಲಿ ನೀಟಾಗಿ ನೀವು ಫಾರ್ಮೆಟ್ ಹಾಕ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಆನ್ 31/3/2018 ಇಯರ್ ಆ್ಯಂಡ್ ಡೇಟ್ ಕರೆಕ್ಟ್ ಆಗಿರಬೇಕು. ಅದೇ ರೀತಿ ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡೋ ಹಾಗಿಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ. ಅದೇ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಫಾರ್ ದಿ ಇಯರ್ ಎಂಡ್ ಡೇಟನ್ನು ಹಾಕಬೇಕು. ಅದೇ ರೀತಿ ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡ್ತೀರಿ. ಅದೇ ರೀತಿ ಅಮೌಂಟಿಗೆ ರುಪೀಸನ್ನು ಬರಿಬೇಕು. ಎಲ್ಲ ಕಡೆ ಅಮೌಂಟಿಗೆ ರುಪೀಸ್ ಬರಿಬೇಕು. ಅದೇ ರೀತಿ ಹೆಡ್ಡಿಂಗನ್ನು ಕರೆಕ್ಟಾಗಿ ಹಾಕಬೇಕು. ಇದಿಷ್ಟು ಬೇಸಿಕ್ ನಾಲೆಜ್ ನಿಮಗೆ ಇರಲೇಬೇಕು. ಇದನ್ನು ಹಾಕಿ ಆನಂತರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರ್ತೀವಿ. ಈಗ ಒಂದು ಸ್ಟೆಪ್ ಮುಗೀತಲ್ವಾ ನಮ್ಮದು. ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಅಡ್ಜಸ್ಟ್ಮೆಂಟನ್ನು ಸಾಲ್ವ್ ಮಾಡ್ತೀವಿ. ಅದಕ್ಕೂ ಮೊದಲು ಯಾವುದಾದ್ರೂ ಬಿಟ್ಟು ಹೋಗಿರೋ ಐಟಮ್ ಇದ್ದರೆ, ರೈಟ್ ಮಾರ್ಕ್ ಹಾಕಿರೋವಂಥ ಐಟಮ್ ಇದ್ದರೆ ಇದರಲ್ಲಿ ಅದಕ್ಕೆ ಅಡ್ಜಸ್ಟ್ಮೆಂಟನ್ನು ಕೊಡ್ತೀವಿ. ಈಗ ಇಲ್ಲಿ ನೋಡಿದರೆ ನಮಗೆ ಇಲ್ಲಿ 2 ರೈಟ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನಾವು ಇಲ್ಲಿ ರೈಟ್ ಮಾರ್ಕ್ ಹಾಕಿಟ್ಕೊಂಡಿರ್ತೀವಿ, ಬಿಟ್ಟು ಹೋಗಬಾರ್ದು ಅಂಥೇಳಿ. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಮತ್ತು ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಗಿರೋದ್ರಿಂದ ಇಲ್ಲಿ ಬರುವಂಥ ಎಲ್ಲ ಐಟಮ್ ಕೂಡ ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಓಕೆ, ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಬರುವಂಥ ಎಲ್ಲ ಐಟಮ್ಸ್ ಕೂಡ ಕರೆಂಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಔಟ್ಸ್ಟ್ಯಾಂಡಿಂಗಿಗೆ ನಾವು ಏನು ಮಾಡ್ತೀವಿ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ತಗೋಬೇಕು. ಅದೇ ರೀತಿ ಅಡ್ವಾನ್ಸಸ್ಸನ್ನು ಲಾಸ್ಟ್ ಇಯರ್ ಅಡ್ವಾನ್ಸ್ ಅಂತೇಳಿ ಕನ್ಸಿಡರೇಷನ್ ಮಾಡಬೇಕು. ಈಗ ಇದಕ್ಕೆ ಇಫೆಕ್ಟನ್ನು ಕೊಡೋಣ. ಇದು ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಒಂದೇ ಇಫೆಕ್ಟ್ ಬರುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಇಲ್ಲ ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ 2 ಇಫೆಕ್ಟ್ ಕೊಡಬೇಕು. ಬಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಒಂದೇ ಇಫೆಕ್ಟ್ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದು ಹೋದ ವರ್ಷಕ್ಕೆ ರಿಲೇಟೆಡ್ ಅಲ್ವಾ. ಸೊ ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಮೈನಸ್ ಮಾಡಬೇಕು. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಮೈನಸ್ ಮಾಡಬೇಕು. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಪ್ಲಸ್ ಮಾಡಬೇಕು. ಅದೇ ರೀತಿ ಲಾಸ್ಟ್ ಇಯರ್ ಅಡ್ವಾನ್ಸ್ ಇದ್ದರೆ ಪ್ಲಸ್ ಮಾಡಬೇಕು. ಕರೆಂಟ್ ಇಯರ್ ಅಡ್ವಾನ್ಸ್ ಇದ್ದರೆ ಮೈನಸ್ ಮಾಡಬೇಕು. ಈ NPO ಚಾಪ್ಟರ್ ಸಾಲ್ವ್ ಮಾಡುವಾಗ ಇದೊಂದು ನಿಮಗೆ ಗಮನದಲ್ಲಿರಬೇಕು. ಸೊ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಇಟ್ ಈಸ್ 7,000. ಆ್ಯಂಡ್ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಲ್ವಾ. ಇದು ಅಡ್ವಾನ್ಸ್ ಫಾರ್ ಲಾಸ್ಟ್ ಇಯರ್, ಸೊ ಪ್ಲಸ್ ಆಗುತ್ತೆ. ಪ್ಲಸ್ ಅಡ್ವಾನ್ಸ್ ಫಾರ್ ಲಾಸ್ಟ್ ಇಯರ್ 4,000. ಈಗ ಅಡ್ಜಸ್ಟ್ಮೆಂಟನ್ನು 1 by 1 ಇಫೆಕ್ಟ್ ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2018 1,000. ಸೊ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನೋದು ಔಟ್ಸ್ಟ್ಯಾಂಡಿಂಗ್ ಇದೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅದು ಕರೆಂಟ್ ಇಯರ್ ರಿಲೇಟೆಡ್ ಆಗಿರುತ್ತಲ್ವಾ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಒಂದು ಇಫೆಕ್ಟನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಪ್ಲಸ್ ಮಾಡ್ತೀವಿ. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ 1,000. ನೋಡಿ, ಇದಕ್ಕೆ 2 ಅಡ್ಜಸ್ಟ್ಮೆಂಟ್ ಇತ್ತು, 2 ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಇದನ್ನು ಔಟರ್ ಕಾಲಮ್ಗೆ ಹಾಕ್ತೀವಿ. ಸೊ ಇಟ್ ಈಸ್ 57,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದರೆ ಸಬ್ಸ್ಕ್ರಿಪ್ಷನ್ ಮೀನ್ಸ್ ಒಂದು ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅಸೆಟ್ ಆಗುತ್ತೆ. ಸೊ ಅಸೆಟ್ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1,000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆ್ಯಸ್ ಆನ್ 31/3/2018 5,000. ಸೊ ಈ ವರ್ಷಕ್ಕೆ ಸ್ಯಾಲರಿ 5,000 ಔಟ್ಸ್ಟ್ಯಾಂಡಿಂಗ್ ಇದೆ. ದಟ್ ಮೀನ್ಸ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಆ್ಯಡ್ ಮಾಡ್ತೀವಿ. ಇಟ್ ಈಸ್ 5,000 ಆ್ಯಂಡ್ ಮೈನಸ್ ಮಾಡೋದನ್ನು ಬ್ರ್ಯಾಕೆಟಲ್ಲಿ ಇಟ್ಕೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಇಟ್ ಈಸ್ 23,000 ಇನ್ ದಿ ಔಟರ್ ಕಾಲಮ್. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಇಟ್ ಈಸ್ ಎ ಲಯಾಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಆದಾಗಾಯಿತು. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ ನಾವು ಲಯಾಬಿಲಿಟಿ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಇಟ್ ಈಸ್ 5,000. ನೆಕ್ಸ್ಟ್ ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಇದು ಒಂದು ಇನ್ಫಾರ್ಮೇಷನ್ ಮಾತ್ರ. ಇದಕ್ಕೆ 2 ಇಫೆಕ್ಟನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ. ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಆಟ್ 20% ಪರ್ ಆ್ಯನಮ್. ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗಿದೆ. ಸ್ಪೋರ್ಟ್ಸ್ ಮಟೀರಿಯಲ್ ಇಲ್ಲಿ ಎಡಿಷನ್ ಕೂಡ ಆಗಿದೆ ಅಲ್ವಾ.
ಹಾಗಾಗಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಗೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಎಡಿಷನ್ ಮೇಲೆ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡ್ತೀವಿ. ಸೊ ಮೊದಲಿಗೆ ಆನ್ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ 35,000 ಇದೆ. 35,000 ಮೇಲೆ 20% ಇಂಟು 20% ಮೀನ್ಸ್ ಇಟ್ ಈಸ್ 7,000 ಅಲ್ವಾ. ಹಾಗೆಯೇ ಆನ್ ಎಡಿಷನ್ ಎಷ್ಟಾಗಿದೆ? 18,000 ಆಗಿದೆ. ಸೊ 18,000 ಮೇಲೆ 20%. ಆ್ಯಂಡ್ ಈ ರೀತಿ ಎಡಿಷನ್ ಕೊಟ್ಟಾಗ ಬಿಸ್ನೆಸ್ಸಲ್ಲಿ ಅದು ಎಷ್ಟು ಮಂತ್ ಯೂಸ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ತೀವಿ. ಅಷ್ಟಕ್ಕೆ ಮಾತ್ರ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಇಲ್ಲಿ ನೋಡಿ 1/10/2017ಗೆ ಪರ್ಚೇಸ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಮೊದಲಿಗೆ ಅದು ಎಷ್ಟು ಮಂತ್ ಯೂಸ್ ಆಗಿದೆ ಬಿಸ್ನೆಸ್ಸಲ್ಲಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅಂದರೆ 10th ಮಂತಿಂದ ಯೂಸಿಗೆ ಬಂದಿದೆ ಅಲ್ವಾ. 10, 11, 12, 1, 2 ಆ್ಯಂಡ್ 3. ಸೊ ಟೋಟಲ್ ಆಗಿ 6 ಮಂತ್ ಯೂಸ್ ಆಗಿದಾಗಾಯಿತು. ಸೊ ಇಂಟು 6/12 ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. ಇಟ್ ಈಸ್ 1,800. ಅಂದರೆ ಟೋಟಲ್ ಆಗಿ ಡೆಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಆಗುತ್ತೆ? 8,800. ಸೊ ದ ಟೋಟಲ್ ಡೆಪ್ರಿಸಿಯೇಷನ್ ಈಸ್ rupees 8,800. ಇದಕ್ಕೆ ನಾವು 2 ಇಫೆಕ್ಟನ್ನು ಕೊಡ್ತೀವಿ. ಒಂದು ಇಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲಲ್ಲಿ ಲೆಸ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಡೆಪ್ರಿಸಿಯೇಷನ್ ಆಗಿದ್ದಕ್ಕೆ ಲೆಸ್ ಮಾಡ್ತೀವಿ. ಲೆಸ್ ಡೆಪ್ರಿಸಿಯೇಷನ್ ಇಟ್ ಈಸ್ 8,800 ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇಟ್ ಈಸ್ 44,200 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಎಕ್ಸ್ಪೆನ್ಸ್ ಸೈಡಲ್ಲಿ ತೋರಿಸ್ತೀವಿ. ಟು ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ ಇಟ್ ಈಸ್ 8,800. ಇಲ್ಲಿ ಬ್ರ್ಯಾಕೆಟಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಬರೆಯೋಣ. ಓಕೆ, ಈ ಅಮೌಂಟ್ ಬಂದಿದ್ದು ವರ್ಕಿಂಗ್ ನೋಟಿಂದ. ಹಾಗಾಗಿ ಈಗ ಎಲ್ಲ ಅಡ್ಜಸ್ಟ್ಮೆಂಟಿಗೆ ಇಫೆಕ್ಟನ್ನು ಕೊಟ್ಟಾಯ್ತಲ್ವಾ. 2 ಇಫೆಕ್ಟ್ ಕೊಟ್ಟಿದ್ದೀವಿ. ಆ್ಯಂಡ್ ಎಲ್ಲ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡಿ ಆಗಿದೆ. ಈಗ ನಾವು ಕ್ಲೋಸ್ ಮಾಡ್ತಾ ಬರ್ತೀವಿ ಬುಕ್ಸ್ ಆಫ್ ಅಕೌಂಟನ್ನು. ಸೊ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 72,500 ಬರ್ತಾ ಇದೆ. ಇದನ್ನು 2 ಕಡೆ ಬರ್ಕೊಳ್ತೀವಿ. ಅದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 32,200 ಬರ್ತಾ ಇದೆ. ಇಲ್ಲಿ ಈ ಸೈಡ್ ಶಾರ್ಟೇಜ್ ಬಂದಿದೆ, ಎಕ್ಸ್ಪೆನ್ಸ್ ಸೈಡ್ ಶಾರ್ಟೇಜ್ ಇದೆ. ಅಂದರೆ ನಾವೇನಂತ ಬರಿತೀವಿ? 2 ನೋಡಿ, ಇಲ್ಲಿ ಇನ್ಕಮ್ ಜಾಸ್ತಿ ಇರೋದ್ರಿಂದ ಎಕ್ಸೆಸ್ ಆಫ್ ಇನ್ಕಮ್ ಅಂತ ಬರಿತೀವಿ ಓವರ್ ಎಕ್ಸ್ಪೆಂಡಿಚರ್. ಆ್ಯಂಡ್ ಬ್ರ್ಯಾಕೆಟಲ್ಲಿ ಇದಕ್ಕೆ ಸರ್ಪ್ಲಸ್ ಅಂತ ಬರಿತೀವಿ. ಸೊ ಈ ಕಡೆ ಶಾರ್ಟೇಜ್ ಬಂದರೆ ಅದಕ್ಕೆ ಸರ್ಪ್ಲಸ್ ಅಂತ ಹೇಳಿ ಬರಿಬೇಕು, ಈ ಕಡೆ ಶಾರ್ಟೇಜ್ ಬಂದರೆ ಡೆಫಿಸಿಟ್ ಅಂತ ಹೇಳಿ ಬರಿಬೇಕು. ಓಕೆ, ಇನ್ಕಮ್ ಜಾಸ್ತಿ ಇದ್ದರೆ ಸರ್ಪ್ಲಸ್ ಆ್ಯಂಡ್ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದರೆ ಡೆಫಿಸಿಟ್. ನಾವು ಅದರ್ ಆರ್ಗನೈಸೇಷನಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಬಟ್ NPOದಲ್ಲಿ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು. ಸರ್ಪ್ಲಸ್ ಇದ್ದರೆ ಪ್ರಾಫಿಟ್ ಇದ್ದ ಹಾಗೇನೆ ಅದನ್ನು ಕ್ಯಾಪಿಟಲ್ ಫಂಡಲ್ಲಿ ಆ್ಯಡ್ ಮಾಡ್ತೀವಿ. ಅದೇ ರೀತಿ ಡೆಫಿಸಿಟ್ ಇದ್ದರೆ ಲಾಸ್ ಇದ್ದ ಹಾಗೇನೆ ಅದನ್ನು ಕ್ಯಾಪಿಟಲ್ ಫಂಡಲ್ಲಿ ಲೆಸ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 32,200. ಆ್ಯಂಡ್ ಇದನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಹಾಕ್ತೀರಿ. ಇಟ್ ಈಸ್ 1,87,700 ಬಂತು. ಆ್ಯಂಡ್ ಬುಕ್ ಕ್ಲೋಸ್ ಮಾಡುವಾಗ ಒಂದ್ಸಲ ಇನ್ನರ್ ಕಾಲಮ್ ಎಲ್ಲ ಕ್ಲೋಸ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಅಂದರೆ ಇನ್ನರ್ ಕಾಲಮಲ್ಲಿರೋ ಎಲ್ಲ ಅಮೌಂಟ್ ಕೂಡ ಔಟರ್ ಕಾಲಮಿಗೆ ಟ್ರಾನ್ಸ್ಫರ್ ಆಗಿರಬೇಕು. ಅಂದಾಗ ಮಾತ್ರ ನಮಗೆ ಅಕ್ಯುರೇಟ್ ಆನ್ಸರ್ ಸಿಗೋದು ಸಾಧ್ಯ. ಸೊ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಎಲ್ಲ ಔಟರ್ ಕಾಲಮಿಗೆ ಹಾಕಿದ್ದೀರಾ ಅಂಥೇಳಿ. ನಾವು ಟೋಟಲ್ ಇಟ್ 1,90,700 ಬರ್ತಾ ಇದೆ ಲಯಬಿಲಿಟಿ ಸೈಡಲ್ಲಿ. ಅದೇ ರೀತಿ ಅಸೆಟ್ ಸೈಡಲ್ಲಿ ಕೂಡ 1,90,700 ಬರ್ತಾ ಇದೆ ಟ್ಯಾಲಿಡ್. ಇದರಲ್ಲಿ ನಾವು ಕಲ್ತಿರೋವಂಥ ನ್ಯೂ ಪಾಯಿಂಟ್ಸ್ ಅಂತಂದರೆ, ಒಂದು ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೆ ಎಡಿಷನ್ ಆದಾಗ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದು ಹೇಗೆ ಅನ್ನೋದು. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ವಾನ್ಸಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾಗ ಯಾವ ರೀತಿ ಇಫೆಕ್ಟ್ ಕೊಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ. ಇವತ್ತು ಸಾಲ್ವ್ ಮಾಡಿರುವಂಥ ಈ ಪ್ರಾಬ್ಲಮಲ್ಲಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. I'll be back with next problem very soon. Until then, enjoy the learning.